ಆಗಬಹುದು, ಹಾಗೆ ಯಾರು ನಾವು ಇರೋದಿಲ್ಲ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಬಂದಿರುವಂತಹ ಬ್ರಹ್ಮರಥವನ್ನ ವೀಕ್ಷಣೆ ಮಾಡುವಂತಹ ಅವಕಾಶ, ಕೈ ಮುಗಿಯುವಂತಹ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಅವಕಾಶಗಳು ನಮಗೆ ಸಿಕ್ಕಿದೆ. ಹಾಗಾಗಿ ಇದನ್ನ ಅರ್ಪಣೆಯನ್ನ ಮಾಡಿರ್ತಕ್ಕಂಥ ಸಂಪೂರ್ಣವಾದ ನಮ್ಮ ಗುರುಜಿ ಕುಟುಂಬಸ್ಥರಿಗೆ, ಎಲ್ಲ ಭಕ್ತಾಭಿಮಾನಿಗಳಿಗೆ, ಇದರ ಹಿಂದೆ ಸಹಕಾರವನ್ನು ಕೊಟ್ಟಿರುವ ರಕ್ಷಕರು, ಪದಾಧಿಕಾರಿಗಳು, ಅದರ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಶಿಲ್ಪಿಗಳಿಗೆ ಪ್ರತಿಯೊಬ್ಬರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಎಲ್ಲ ಬಂಧುಗಳ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದಾರೆ. ರಕ್ಷಕರು, ನಮ್ಮ ರಕ್ಷಕ ತಂಡದವರು ದಯವಿಟ್ಟು ರಕ್ಷಕ ತಂಡದವರು ದಯವಿಟ್ಟು ನೀವು ಗಮನಿಸಿ, ಲಾರಿ ಮುಂದೆ ಚಲಿಸುವುದರಿಂದ ನೋಡಿ, ಯಾರು ಕೂಡ ಒಳ ಪ್ರವೇಶಿಸುವುದಾಗಿ ನೋಡಬಹುದು. ಸ್ವಲ್ಪ ಹಿಂದೆ ತರಬೇಕಂದ್ರೆ ದಯವಿಟ್ಟು ಅದು ಸ್ವಲ್ಪ ಹಿಂದೆ ತರಬೇಕು. ಮುಂದೆ ಚಲಿಸ್ತದೆ, ದಯವಿಟ್ಟು ಗಮನಿಸಿ. ಅದಕ್ಕೆ ಸೆಟ್ ಮಾಡಿ. ಯಾರು ಬರಬೇಡಿ. ಎಲ್ಲರೂ ನೋಡ್ಕೊಳ್ಳಿ, ಅದಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ಬಿಡಿ. ಅವ್ರು ಹೇಳಿದಷ್ಟು ಮಾತ್ರ ಮಾಡಿದ್ರೆ ಅದಕ್ಕೆ ಒಂದು ನಿಮಿಷ ಯಾರು ಮುಂದೆ ಬರ್ತಾರೆ ದಯವಿಟ್ಟು. ಟ್ರೈನ್ ಮೂವ್ ಆಗ್ತದೆ. ದೇವಸ್ಥಾನ ಹೊರಗಡೆ ಫಲಹಾರದ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆ ಇದೆ. ಮತ್ತು ಎಲ್ಲ ಭಕ್ತಾಭಿಮಾನಿಗಳು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ದೇವಸ್ಥಾನದ ವತಿಯಿಂದ ಹಾಗೂ ಡಾಕ್ಟರ್ ಕೆ.ವಿ. ಚಿದಾನಂದ ಅವರ ಕುಟುಂಬದ ಪರವಾಗಿ ಹಾಗೂ ಬ್ರಹ್ಮರಥ ಸಮರ್ಪಣಾ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಟ್ರೈನ್ನ ಆಪರೇಟರ್ ನಮ್ಮ ಜೊತೆ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ರಥವನ್ನ ಅಷ್ಟು ಸರ್ವಿಸ್ ಆಗಿ ಟ್ರೈನ್ ಮಾಲಕ ಹಾಗೂ ಟ್ರೈನ್ ಮಾಲಕ ಶ್ರೀ ಸತೀಶ್ ಅವರಿಗೆ ಕೂಡ ವಿಶೇಷವಾದಂತಹ ಧನ್ಯವಾದಗಳು. ನೋಡಿ, ಗಮನಿಸಿ, ಟ್ರೈನ್ ಹಿಂದೆ ಬರ್ತಾ ಇದೆ, ದಯವಿಟ್ಟು ಗಮನಿಸಿ. ಟ್ರೈನ್ ಹಿಂದೆ ಬರ್ತಾ ಇದೆ, ದಯವಿಟ್ಟು ಗಮನಿಸಿ. ಟ್ರೈನ್ ಹಿಂದೆ ಬರ್ತಾ ಇದೆ.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ, ಕಾನತ್ತೂರು, ಮುಳಿಯಾರ್, ಕಾಸರಗೋಡು. ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ. ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು: 2024 ಡಿಸೆಂಬರ್ 29ನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ KP ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮವನ್ನ ನಂಬುತ್ತೀವಿ ಭಾರತದವರು. ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರ ಅದ್ ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ದೇಶದಲ್ಲೂ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.